ನಾಯಕತ್ವದ ಪ್ರಶ್ನೆ ಮುಗದೆ ಹೋಯ್ತು ಅನ್ನುವಾಗ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟು ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗುವ ಪರಿಸ್ಥಿತಿ ಉಂಟಾಗಿತ್ತು. ಇದ್ರ ಬಗ್ಗೆ ಮಾತಾಡೋದಕ್ಕೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಓಟ್ ಚೋರಿ ಅಭಿಯಾನವಾಗಿ CM DCM ಆದಿಯಾಗಿ ಶಾಸಕರು ಸಚಿವರು ಡೆಲ್ಲಿಗೆ ಹೋಗಿದ್ದಾರೆ. ಈ ವೇಳೆ ಅಲ್ಲಿ ನಾಯಕತ್ವದ ಪ್ರಶ್ನೆ ಹೈಕಮಾಂಡ್ ಜೊತೆ ಮಾತಾಡ್ಬೋದು ಅಂತ 100% ಮಾತಾಡ್ತಾರೆ. ಅವ್ರು ಹೋಗಿರೋದೇ ಅದಕ್ಕೆ. ಸುಮ್ಮನೆ ನೆಪ ಮಾತ್ರಕ್ಕೆ ಅಲ್ಲಿ ಓಟ್ ಚೋರಿ ವಿಚಾರವಾಗಿ ಹೋಗಿದ್ದಾರೆ. ಅವ್ರದ್ದು ರಿಯಲ್ ಆಗಿರೋವಂಥದ್ದು ಅಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು, ಸಿದ್ದರಾಮಯ್ಯನ ಕೆಳಗಡೆ ಇಳಿಸ್ಬೇಕು, ಇದಕ್ಕೆ ಹೋಗ್ತಾ ಇರೋದಷ್ಟೇ. ಈಗಾಗಲೇ ಬಾಲಕೃಷ್ಣ ಹೇಳಿದಾರಲ್ಲ, ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿ ಮಗನಿಗೆ ಅದೇ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಒಬ್ಬ MLA ಕಾಮನ್ ಸೆನ್ಸ್ ಇಲ್ಲ ಅಂತಂದರೆ ಸಿದ್ದರಾಮಯ್ಯನವ್ರಿಗೆ ಗೌರವ ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಆ ಪರಿಸ್ಥಿತಿ. ಒಬ್ಬ ಮುಖ್ಯಮಂತ್ರಿ ಮಗನಿಗೆ ಈ ಥರ ಕಾಂಗ್ರೆಸ್ MLAಗಳು ಈ ಥರ ಟೀಕೆ ಮಾಡ್ತಾರೆ ಅಂದರೆ ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ಗೌರವ ಇದ್ದರೆ ಗೌರವಿತವಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್, ನಿನ್ನೆಷ್ಟೇ ಶಾಸಕರು ಇಕ್ಬಾಲ್ ಹುಸೇನ್ ಅವರು DCM DK ಶಿವಕುಮಾರ್ ಜನವರಿ 6ಕ್ಕೆ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸ್ತಾರೆ ಅಂತ ಹೇಳಿದ್ರು. ಅದು ಇಕ್ಬಾಲ್ ಹುಸೇನ್ ಪದೇ ಪದೇ ಹೇಳ್ತಾ ಇದ್ದಾರೆ. ಇದೆಲ್ಲ ಅವ್ರದ್ದು ಪ್ಲ್ಯಾನ್. ಅದು DK ಶಿವಕುಮಾರ್ ಅಂಡ್ ಅವರ ಬೆಂಬಲಿಗರ ಪ್ಲ್ಯಾನ್ ಇದು. ಆ ಪ್ಲ್ಯಾನ್ ಪ್ರಕಾರ ಒಬ್ಬೊಬ್ಬರೇ ಆಚೆ ಬಂದು ಹೇಳ್ತಾ ಇದ್ದಾರೆ. ಈ ವಿಷಯವನ್ನು ಜೀವಂತವಾಗಿಡಬೇಕು ಅಂತ ಸಿದ್ದರಾಮಯ್ಯನವರು ಇದನ್ನು ಮುಗಿಸ್ಬಿಡ್ಬೇಕು ಅಂಥೇಳಿ ಶಾಸಕಾಂಗ ಪಕ್ಷದಲ್ಲಿ ಯಾರು ಮಾತಾಡಬಾರ್ದು ಅಂತಾಯಿತು. ಡೆಲ್ಲಿಯಿಂದ ಸೂಚನೆಯನ್ನು ಕೊಟ್ಟರು. ಆದರೂ ಏನು ನಿಂತಿದೆಯಾ? ಸುಮ್ಮನೆ ಕಾಟಾಚಾರಕ್ಕೆ ಅಷ್ಟೇ. ಯಾರು ಹೈಕಮಾಂಡನ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಹೈಕಮಾಂಡ್ ವೀಕ್ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ. ಇಲ್ಲಿ ಯಾರು ಕೇಳೋರು ಯಾರು ಇಲ್ಲ. ಒಂದು ರೀತಿ ಇಬ್ಬರೂ ಕೂಡ ಈ ವಿಷಯವನ್ನು ಜೀವಂತವಾಗಿರ್ತಾರೆ. DK ಶಿವಕುಮಾರ್ ಈಗಲೇ ಆಗಬೇಕು ಅಂತ, ಸಿದ್ದರಾಮಯ್ಯ ನಾನು ಬಿಡಲ್ಲ 2.5 ವರ್ಷ ಅಂತ ಅಷ್ಟೇ. ಅದರಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಒಂದು ರೀತಿ ಹಾಹಾಕಾರ ಇದೆ. ಪರಿಹಾರ ಸಿಗ್ತಾ ಇಲ್ಲ. ಜನ ರೈತರು ಸಾಯ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ಕಾಂಗ್ರೆಸ್ ಅವರು ಅವ್ರ ಕಿತ್ತಾಟದಲ್ಲೇ ಮುಳುಗೋಗಿದ್ದಾರೆ. ರಾಜ್ಯದ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇದ್ರ ಶಾಪ ಕಾಂಗ್ರೆಸ್ಗೆ ತಟ್ಟುತ್ತೆ. ಕೊನೆ ಪ್ರಶ್ನೆ, ಇವತ್ತು CM ಸಿದ್ದರಾಮಯ್ಯ ಅವರು ಓಟ್ ಚೋರಿ ಅಭಿಯಾನ ನಂತರ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಬಟ್ DCM DK ಶಿವಕುಮಾರ್ ಅವರು ಇವತ್ತೊಂದಿನ ಇದ್ದು ನಾಳೆ ಸಂಜೆಗೆ ಬರ್ತಾರೆ. ಅಂದರೆ ಹೈಕಮಾಂಡ್ ಜೊತೆ ಮಾತುಕತೆ ಮಾಡ್ಲಿಕ್ಕಂತಾನೆ ಹೋಗಿದ್ದಾರೆ ಅಂತ ಪಕ್ಕರೆ. ಈಗ ಸಿದ್ದರಾಮಯ್ಯನವರು ನಾ ಬಿಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇವರು ನಾ ಕಿತ್ಕೊಬೇಕು ಅನ್ನೋದು ಅಷ್ಟೇ. ಇಲ್ಲಿ ಇದ್ರ ಮಧ್ಯೆ ನಡೀತಾ ಇರೋ ಗಲಾಟೆಯಲ್ಲಿ ಇಡೀ ಕಾಂಗ್ರೆಸ್ ಪಾರ್ಟಿ ಮುಳುಗೋಗಿದೆ. ಎಲ್ಲ MLAಗಳು ಏನು ವಿಧಾನಸಭೆ ಸುಮ್ಮನೆ ಬೆಳಗಾವಿ ಅಧಿವೇಶನ ನಡೀತಾ ಇತ್ತಲ್ಲ, ಸುಮ್ಮನೆ ನಡೀತಾ ಇರೋದು. ಅಲ್ಲಿ ಯಾವ ಮಂತ್ರಿಗೂ ಇಂಟ್ರೆಸ್ಟ್ ಇಲ್ಲ. ಬಂದ್ರೂ ಕೂಡ ಸುಳ್ಳು ಎಲ್ಲ ಅಸೆಂಬ್ಲಿಯಲ್ಲಿ ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸುಳ್ಳು ಹೇಳಿ ನನ್ನೇನು ಕೂಡ ದೊಡ್ಡ ಗಲಾಟೆ ಆಯಿತು. ಯಾವ ಮಂತ್ರಿಗೂ ಇಂಟ್ರೆಸ್ಟೇ ಇಲ್ಲ. ಕಾಟಾಚಾರಕ್ಕೆ ಬರ್ತಾರೆ, ಗ್ಯಾಂಗ್ಗಳು ಸೇರ್ತಾರೆ. ರಾತ್ರಿ ಡಿನ್ನರ್ ಪಾರ್ಟಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪಾರ್ಟಿ. ಯಾರು ಪಾರ್ಟಿಸಿಪೇಷನ್ನೇ ಇಲ್ಲ. ಜನರ ವಿಚಾರ ಚರ್ಚೆ ಆಗಬೇಕು, ಅದು ಇಲ್ಲೇ ಇಲ್ಲ. ಸಿದ್ದರಾಮಯ್ಯ ಅವರು ಹೇಳಿಕೆ ಪ್ರಸ್ತಾಪ ಮಾಡ್ತಾರೆ 100%. ಯತೀಂದ್ರ ಅವರು ಹೇಳಿರೋ ಸ್ಟೇಟ್ಮೆಂಟ್ ಬಗ್ಗೆ DK ಶಿವಕುಮಾರ್ ಅವರ ಗ್ಯಾಂಗು ಪ್ರಸ್ತಾವ ಮಾಡ್ತಾರೆ. ಅವರು ನೋಟಿಸ್ ಕೊಡಿ ಅಂತ ಡಿಮ್ಯಾಂಡು ಕೂಡ ಮಾಡ್ತಾರೆ ಅಂತ ಅನಿಸುತ್ತೆ. ಒಟ್ಟಾರೆ ಅವರು ಹೇಳಿದ್ರೆ ಬಾಲಕೃಷ್ಣ ಹೇಳಿದಾರಲ್ಲ, ಅದಕ್ಕೆ ಅವರು ಈ ಥರ ಒಬ್ಬರ ಮೇಲೊಬ್ಬರು ಆಪಾದನೆ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಅಷ್ಟೆ. ಕರ್ನಾಟಕದಲ್ಲಿ ಈ ಸರ್ಕಾರ ಸತ್ತೋಗ್ಬಿಟ್ಟಿದೆ. ಮಾನ ಮರ್ಯಾದೆ ಇಲ್ಲದೆ ಸುಮ್ಮನೆ ಕೂತಿದ್ದಾರೆ. ಅಧಿಕಾರದ ಇವ್ರಿಗೆ ಜನ ಓಟ್ ಹಾಕಿದ್ರಲ್ಲ, ಅವ್ರು ಶಾಪ ಆಗ್ತಾ ಇದ್ದಾರೆ. ಎಲ್ಲ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ ಪೂರ್ತಿ. ಒಂದು ಕಡೆ ಪ್ರಾಣಿ ಮನುಷ್ಯನ ಸಂಘರ್ಷ, ಫಾರೆಸ್ಟ್ ಏರಿಯಾಗಳಲ್ಲಿ ಆ ಪಕ್ಕದಲ್ಲಿ ಸಂಘರ್ಷ ನಡೀತಾ ಇದೆ. ಪ್ರಾಣಿ ಮನುಷ್ಯನ ಸಂಘರ್ಷ. ಸಾವಿರಾರು ಆನೆಗಳು, ಸಿಂಹ ಇದೆಲ್ಲ ಸತ್ತಿದೆ. ಹುಲಿಗಳೆಲ್ಲ ಸತ್ತಿದೆ. ಇಲ್ಲಿ ಮನುಷ್ಯರು ನೂರಾರು ಜನ ಸಾವು ಅನುಭವಿಸ್ತಾ ಇದ್ದಾರೆ. ಇವ್ರಿಗೇನು ಅನ್ಸೋದೇ ಇಲ್ಲ. ಒಂದು ಕಡೆ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ, ಇವ್ರಿಗೇನು ಅನ್ಸೋದೇ ಇಲ್ಲ. ಆರಾಮ್ಸೆ ಇವರ ಕಿತ್ತಾಟದಲ್ಲೇ ಮುಳುಗೋಗಿದ್ದಾರೆ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಆಡಿದ ಮತ್ತು ಕ್ಯಾಮರಾ ಪರ್ಸನ್ ಸಹೇಜ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.